10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಇಂಗ್ಲಿಷ್ನ ಲೆಸನ್ ನಂಬರ್ 3 ಜೆಂಟಲ್ ಮ್ಯಾನ್ ಆಫ್ ರಿಯೋ ಎನ್ ಮೇಡಿಯೋ ಈ ಪಾಠದ ಸಂಪೂರ್ಣ ಕನ್ನಡದ ಅರ್ಥವನ್ನು ನಾವು ಇಲ್ಲಿ ನೋಡ್ತಾ ಸಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲು ನಾವು ಈ ಒಂದು ಪಾಠದ ಟೈಟಲನ್ನು ಸರಿಯಾಗಿ ಗಮನಿಸೋಣ. ಜೆಂಟಲ್ ಮ್ಯಾನ್ ಅಂತಂದರೆ ಸಂಭಾವಿತ ವ್ಯಕ್ತಿ ಅಥವಾ ಸಜ್ಜನ ಎನ್ನುವ ಅರ್ಥವನ್ನು ಕೊಡುತ್ತದೆ. ಹಾಗಾದರೆ ಆತ ಯಾವ ಊರಿನವ, ಯಾವ ಊರಿನ ಸಜ್ಜನ ಅಥವಾ ಯಾವ ಊರಿನ ಸಂಭಾವಿತ ವ್ಯಕ್ತಿ ಅನ್ನುವುದನ್ನು ಮೊದಲು ತಿಳಿದುಕೊಳ್ಳೋಣ. ಅದು ರಿಯೋ ಎನ್ ಮೇಡಿಯೋ ಅನ್ನುವಂತಹ ಒಂದು ಪರ್ವತದ ಮೇಲೆ ಇರುವಂತಹ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನಾವು ಕಂಡುಕೊಳ್ಳುತ್ತಿದ್ದೇವೆ ಜೆಂಟಲ್ ಮ್ಯಾನ್ ಅನ್ನುವಂಥ ವ್ಯಕ್ತಿಯನ್ನು. ಈ ಪಾಠವನ್ನು ಯುವಾನ್ ಎ ಸೆಡಿಲ್ಲೋ ಅಂತಕ್ಕಂಥವರು ರಚನೆ ಮಾಡಿದ್ದಾರೆ. ಸೊ ಹಾಗಾದರೆ ಈ ರಿಯೋ ಎನ್ ಮೇಡಿಯೋ ಅಂತಕ್ಕಂತಹ ಒಂದು ಹಳ್ಳಿ ಎಲ್ಲಿ ಸಿಗುತ್ತೆ, ನಮಗೆ ಯಾವ ದೇಶದಲ್ಲಿ ಇದೆ ಅಂತ ಹೇಳಿ ಇಲ್ಲಿ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದಾರೆ ಅಥವಾ ವಿವರಣೆ ಕೊಡ್ತಾ ಇದ್ದಾರೆ. ಪ್ಲೇಸ್ ಇನ್ ಸಾಂತಾ ಫೆ ಕೌಂಟಿ, ನ್ಯೂ ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್ ಅಂತ ಬರ್ತವೆ. ಅಂದರೆ ಅಮೇರಿಕಾ ಅಂತ ಕರಿತೇವೆ. ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೇರಿಕಾದ ನ್ಯೂ ಮೆಕ್ಸಿಕೋ ರಾಜ್ಯದ ಸಾಂತಾ ಫೆ ಕೌಂಟಿ ಅಂತಕ್ಕಂಥ ಜಿಲ್ಲೆಯಲ್ಲಿ ಬರತಕ್ಕಂಥ ಒಂದು ಸ್ಥಳ. ಆ ಸ್ಥಳದ ಹೆಸರೇ ರಿಯೋ ಎನ್ ಮೇಡಿಯೋ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲ ಈ ಪಾಠದ 3 ಪ್ಯಾರಾಗ್ರಾಫ್ಗಳನ್ನು ಇಲ್ಲಿ ಬರುವಂತಹ ಜೆಂಟಲ್ ಮ್ಯಾನ್ ಅಥವಾ ಸಂಭಾವಿತ ಸಜ್ಜನ ವ್ಯಕ್ತಿಯ ಬಗ್ಗೆ, ಆತನ ಅಪೀರಿಯನ್ಸ್, ಆತ ಹೇಗೆ ಕಾಣಿಸ್ತಾ ಇದ್ದ ಅನ್ನೋದರ ಬಗ್ಗೆ ವರ್ಣನೆ ಮಾಡ್ತಾ ಸಾಗ್ತಾ ಇದ್ದಾರೆ. ಬನ್ನಿ ಮೊದಲ ಒಂದು ಪ್ಯಾರಾಗ್ರಾಫನ್ನು ಈಗ ಅಧ್ಯಯನ ಮಾಡ್ತಾ ಸಾಗೋಣ. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಟಿಯೇಷನ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಮ್ಯಾನ್ ಅಂತ ಹೇಳ್ತಾರೆ, ವಿತ್ ದ ಓಲ್ಡ್ ಮ್ಯಾನ್. ಇಲ್ಲಿ ಒಬ್ಬ ವಯೋವೃದ್ಧ ವ್ಯಕ್ತಿಯೊಂದಿಗೆ ಒಂದು ಒಪ್ಪಂದಕ್ಕೆ ಬರುವುದಕ್ಕೆ ಸಾಕಷ್ಟು ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಂಡಿತು ಅಂತ ಹೇಳ್ತಾ ಇದ್ದಾರೆ. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಟಿಯೇಷನ್ ಮೀನ್ಸ್ ಆಫೀಸಿಯಲ್ ಡಿಸ್ಕಷನ್ ಅಂತ ಕರಿತೇವೆ. ಅಂದರೆ ಕಚೇರಿಯ ಚರ್ಚೆ ಅಂತ ಹೇಳಿ ನೀವು ಅದನ್ನು ಕರಿಬಹುದು. ಇಲ್ಲಿ ಒಬ್ಬ ವಯೋವೃದ್ಧ ವ್ಯಕ್ತಿ ಇದ್ದಾನೆ. ಆ ವಯೋವೃದ್ಧ ವ್ಯಕ್ತಿಯೊಂದಿಗೆ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ, ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಸುಮಾರು ತಿಂಗಳ ಕಾಲ ಇಲ್ಲಿ ಸಮಯ ತೆಗೆದುಕೊಂಡಿತ್ತು ಅಂತ ಹೇಳ್ತಾರೆ. ಯಾಕೆ ಅನ್ನೋದನ್ನು ಮುಂದೆ ಹೇಳ್ತಾರೆ ಅವರು. ಹಿ ವಾಸ್ ಇನ್ ನೋ ಹರಿ, ಆತನಿಗೆ ಯಾವುದೇ ಅವಸರ ಇದಿರಲಿಲ್ಲ. ಯಾರಿಗೆ? ಜೆಂಟಲ್ ಮ್ಯಾನ್ ಆಫ್ ರಿಯೋ ಎನ್ ಮೇಡಿಯೋ ಅಂತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಅಥವಾ ಜೆಂಟಲ್ ಮ್ಯಾನ್ ಅಂತ ಇದ್ದಾನಲ್ಲ, ಓಲ್ಡ್ ಮ್ಯಾನ್, ಆ ವಯೋವೃದ್ಧ ವ್ಯಕ್ತಿಗೆ ಯಾವುದೇ ಅವಸರ ಇದ್ದಿರಲಿಲ್ಲ. ಆ ಕಾರಣಕ್ಕಾಗಿ ಅದು ತುಂಬ ತಿಂಗಳುಗಳ ಕಾಲವನ್ನು ತೆಗೆದುಕೊಂಡಿತು. ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ವಾಸ್ ಟೈಮ್, ಆತ ಹೊಂದಿರುವಂತಹ ಅಥವಾ ಆತ ಕಳೆದಿರತಕ್ಕಂತಹ ಅತಿ ಹೆಚ್ಚಿನ ಸಮಯ. ಹಿ ಲಿವ್ಡ್ ಅಪ್ ಇನ್ ರಿಯೋ ಇನ್ ಮೇಡಿಯೋ, ಆತ ವಾಸವಾಗಿರ್ತಕ್ಕಂಥದ್ದು, ಆತ ಬದುಕಿರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಅದು ರಿಯೋ ಇನ್ ಮೇಡಿಯೋ ಅಂತಕ್ಕಂಥ ಒಂದು ಪರ್ವತದ ಬೆಟ್ಟದ ಮೇಲಿರ್ತಕ್ಕಂತಹ ಒಂದು ಹಳ್ಳಿಯಲ್ಲಿ ಆತ ಅತಿ ಹೆಚ್ಚಿನ ಸಮಯವನ್ನು, ಆತನ ಜೀವನದ ಹೆಚ್ಚಿನ ಸಮಯವನ್ನು ಆತಲ್ಲಿ ಕಳೆದಿದ್ದಾನೆ. ವೇರ್ ಹೀಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್, ಅದೇ ಸ್ಥಳದಲ್ಲಿ ಆತನ ಪೂರ್ವಜರು, ಇಲ್ಲಿ ಹೀಸ್ ಪೀಪಲ್ ಅಂತಂದರೆ ಆತನ ಪೂರ್ವಜರು, ಅವರು ಹೆಚ್ಚಿನ ಸಮಯವನ್ನು ಅಲ್ಲೇ ಕಳೆದಿದ್ದಾರೆ. ಎಲ್ಲಿ? ರಿಯೋ ಇನ್ ಮೇಡಿಯೋ ಎಂಬಲ್ಲಿ ಕಳೆದಿದ್ದಾರೆ. ವೇರ್ ಹೀಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್, 100 ವರ್ಷಗಳ ಕಾಲ ಬಾಳಿ ಬದುಕಿ ಅಲ್ಲಿಯೇ ಅವರು ತಮ್ಮ ಜೀವನದ ಮುಕ್ತಾಯ ಹಂತವನ್ನು ಸಹಿತ ಕಂಡಿದ್ದಾರೆ. ಅದಕ್ಕಾಗಿ ಹೇಳ್ತಾರೆ ಇಲ್ಲಿ ವೇರ್ ಹಿಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಹಿ ಟಿಲ್ಡ್ ದ ಸೇಮ್ ದೇ ಹ್ಯಾಡ್ ಟಿಲ್ಡ್. ಇಲ್ಲಿ ದೇ ಹ್ಯಾಡ್ ಅಂತಂದರೆ ಇಲ್ಲಿ ಜೆಂಟಲ್ ಮ್ಯಾನ್ ಅನ್ನುವರ ಆನ್ಸೇಟರ್ಸ್ ಅಂದರೆ ಪೂರ್ವಜರು ಯಾವ ಭೂಮಿಯನ್ನು ಉಳುವುದಕ್ಕೆ ಟಿಲ್ಡ್ ಅನ್ನುವಂತಹ ಪದವನ್ನು ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಟಿಲ್ಡ್ ಅಂದರೆ ಉಳ್ತಾ ಇದ್ರು, ಅದೇ ಭೂಮಿಯನ್ನು ಈತನು ಉಳ್ತಾ ಇದ್ದ ಅಂತ ಹೇಳ್ತಾರೆ. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್ ಅಂತಂದರೆ ಅವನ ಪೂರ್ವಜರು ಯಾವ ಭೂಮಿಯನ್ನು ಉಳಿದ್ದರೋ ಅದೇ ಭೂಮಿಯನ್ನು ಈತನು ಉಳಿದ್ದ ಅಂತ ಹೇಳ್ತಾರೆ. ಹೀಸ್ ಹೌಸ್ ವಾಸ್ ಸ್ಮಾಲ್ ಆ್ಯಂಡ್ ರಿಚ್, ಆದರೆ ಇಲ್ಲಿ ಅವರು ವಿಶೇಷವಾಗಿ ಆತ ಹೊಂದಿರುವಂತಹ ಮನೆಯ ಬಗ್ಗೆ
ವಿಶೇಷವಾಗಿರ್ತಕ್ಕಂಥ ವರ್ಣನೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ಹೀಸ್ ಹೌಸ್ ವಾಸ್ ಸ್ಮಾಲ್, ಆತನ ಒಂದು ಮನೆ ತುಂಬ ಚಿಕ್ಕದಾಗಿರ್ತಕ್ಕಂಥ ಮನೆ ಆಗಿತ್ತು. ಆ್ಯಂಡ್ ವ್ರೆಚೆಡ್ ಅಂತ ಹೇಳ್ತಾರೆ. ರೆಚ್ಡ್ ಮೀನ್ಸ್ ಅನ್ಪ್ಲೀಸೆಂಟ್, ಅಹಿತಕರವಾಗಿರ್ತಕ್ಕಂತಹ ಮನೆ. ಯಾಕಂದರೆ ಅದು ತುಂಬ ಹಳೆಯದಾಗಿರ್ತಕ್ಕಂಥ ಮನೆ, ಆದ್ದರಿಂದ ಅದು ರೆಚ್ಡ್ ಆಗಿ ಕಾಣ್ತಾ ಇತ್ತು, ಅನ್ಪ್ಲೀಸೆಂಟ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಕ್ವೆಂಟ್, ಇಲ್ಲಿ ಆಥರ್ ಹೇಳುತ್ತಾರೆ ಅಥವಾ ಸೆಡಿಲ್ಲೋ ಹೇಳುತ್ತಾರೆ ಅದು ಕ್ವೆಂಟ್ ಆಗಿತ್ತು ಅಂತಂದರೆ ಇಟ್ ಈಸ್ ಅಟ್ರಾಕ್ಟಿವ್, ತುಂಬ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಮನೆಯಾಗಿತ್ತು. ಯಾಕಂದರೆ ಅದು ಹಳೆಯದಾಗಿರ್ತಕ್ಕಂಥ ಮನೆ ಅನ್ನೋ ಕಾರಣಕ್ಕಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹೀಸ್ ಲ್ಯಾಂಡ್, ಅವರಿರ್ತಕ್ಕಂಥ ಏನು ಹೊಲ ಇದೆ, ಅದು ಜೆಂಟಲ್ಮ್ಯಾನ್ ಇರ್ತಕ್ಕಂಥ ಏನು ಗದ್ದೆ ಹೊಲ ಇದೆಯಲ್ಲ, ಆ ಹೊಲದ ಮಧ್ಯದಲ್ಲಿ ಯಾವುದೋ ಒಂದು ಚಿಕ್ಕ ತೊರೆ ಅಥವಾ ಚಿಕ್ಕ ಹಳ್ಳ ಹರಿದು ಹೋಗಿದೆ ಅಂತ ಹೇಳ್ತಾರೆ. ಹೀಸ್ ಆರ್ಚರ್ಡ್, ನೆಕ್ಸ್ಟ್ ಮೊದಲಿಗೆ ಏನು ಹೇಳಿದರು, ಆತನ ಮನೆ ಬಗ್ಗೆ ಹೇಳಿದರು, ಅಥವಾ ಆತ ಇರ್ತಕ್ಕಂಥ ಮನೆ, ಆತ ಹೊಂದಿರುವಂಥ ಹೊಲದ ಬಗ್ಗೆ ಹೇಳಿದರು. ಈಗ ಆತ ಹೊಂದಿರುವಂತಹ ಒಂದು ಆರ್ಚರ್ಡ್ ಬಗ್ಗೆ ಹೇಳ್ತಾರೆ. ಆರ್ಚರ್ಡ್ ಅಂದರೆ ಹಣ್ಣಿನ ತೋಟ. ಆತ ಒಂದು ಸುಂದರವಾದ ಹಣ್ಣಿನ ತೋಟವನ್ನು ಹೊಂದಿದ್ದಾನೆ. ಹೀಸ್ ಆರ್ಚರ್ಡ್ ವಾಸ್ ನಾಲ್ಡ್. ನಾಲ್ಡ್ ಮೀನ್ಸ್ ಏನು ತಿಳ್ಕೊಬೇಕು ನೀವು, ವಿತ್ ಟ್ವಿಸ್ಟೆಡ್ ಹಾರ್ಡ್ ಲಂಪ್ಸ್, ಅಂದರೆ ಒಮ್ಮೆ ಗಿಡ ಹಚ್ಚಿದಾಗ ಅದನ್ನು ಸವರದೆ ಹಾಗೆ ಬಿಟ್ಟಾಗ ಅವು ರೆಂಬೆ ಕೊಂಬೆಗಳು ಅಡ್ಡದಿಡ್ಡಿಯಾಗಿ ಬೆಳಿತಾವಲ್ಲ, ಅದಕ್ಕೆ ನಾವೇನಂತೀವಿ, ನಾಲ್ಡ್ ಅಂತ ಕರಿತೀವಿ. ಮತ್ತು ಹಾಗೆ ಬೆಳೆದಿದ್ದರಿಂದ ಹಾಗೆ ಎಲ್ಲ ಮರಗಳು ಯಾವುದೇ ಒಂದು ಯಾರೂ ಸವರಿಲ್ಲ ಅವನ್ನ, ರೆಂಬೆ ಕೊಂಬೆ ಟೊಂಗೆಗಳೆಲ್ಲ ಬೇರೆ ಬೇರೆ ದಿಕ್ಕುಗಳಲ್ಲಿ ಬೆಳೆದು ಬಿಡ್ತಿದ್ದಾವೆಲ್ಲ, ಅದು ಹಾಗೆ ನೋಡೋದ್ರಿಂದ ತುಂಬ ಸುಂದರವಾಗಿ ಸಹಿತ ಕಾಣುತ್ತೆ ಅಂತ ಹೇಳ್ತಾರೆ. ಈ ಪ್ಯಾರಾಗ್ರಾಫ್ನಲ್ಲಿ ನಾವು ಏನು ನೋಡಿದ್ವಿ ಅಂತ ಅಂದರೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ, ಒಂದು ವ್ಯವಹಾರ ಮುಗಿಯೋದಕ್ಕೆ ಸುಮಾರು ತಿಂಗಳ ಕಾಲ ಸಮಯ ತೆಗೆದುಕೊಳ್ತು. ಇಲ್ಲಿ ಆ ಒಂದು ಜೆಂಟಲ್ಮ್ಯಾನ್ನ ಮನೆ ಹೇಗಿದೆ, ಗದ್ದೆ ಹೇಗಿದೆ, ಆತನ ಗದ್ದೆಯಲ್ಲಿ ಏನು ಹಾದು ಹೋಗಿದೆ, ಆಮೇಲೆ ಆತನ ಒಂದು ಆರ್ಚರ್ಡ್ ಅಂತಂದರೆ ಗೊತ್ತಾಗಲ್ಲ, ಹಣ್ಣಿನ ತೋಟ ಹೇಗಿದೆ ಅಂಥೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ಅದೇ ಒಂದು ಓಲ್ಡ್ ಮ್ಯಾನ್ ಬಗ್ಗೆಯಲ್ಲಿ ವರ್ಣನೆ ಕೊಡ್ತಾ ಸಾಕ್ತಾರೆ. ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್, ಅಂದರೆ ಆ ಹೊಲವನ್ನು ಮಾರುವ ದಿನದಂದು ಆತ ಆಫೀಸಿನ ಒಳಕ್ಕೆ ಬಂದ. ಆಫೀಸ್ ಅಂದರೆ ಕಚೇರಿಯ ಒಳಗಡೆ ಬಂದ. ಯಾರು? ಜೆಂಟಲ್ಮ್ಯಾನ್. ಹೀಸ್ ಕೋಟ್ ವಾಸ್ ಓಲ್ಡ್, ಆತ ಧರಿಸಿರುವಂತಹ ಕೋಟ್ ತುಂಬ ಹಳೆಯದಾಗಿರ್ತಕ್ಕಂಥದ್ದು ಮತ್ತು ಅದರ ಬಣ್ಣ ಗ್ರೀನ್ ಅಂದರೆ ಹಸಿರು ಬಣ್ಣವನ್ನು ಹೊಂದಿರತಕ್ಕಂಥದ್ದು. ಆ್ಯಂಡ್ ಪ್ಯಾಡೆಡ್, ಅದು ಏನಾಗಿದೆ, ತುಂಬ ನಶಿಸಿ ಹೋಗಿದೆ ಅಂತ ಹೇಳ್ತಾರೆ. ನಶಿಸಿ ಹೋಗೋದಕ್ಕೆ ನಾವಿಲ್ಲಿ ಪ್ಯಾಡೆಡ್ ಅಥವಾ ಮಾಸಿ ಹೋಗುವುದು ಅಂತ ಅರ್ಥವನ್ನು ಕೊಡುತ್ತೆ. ಐ ಥಾಟ್ ಆಫ್ ಅ ಸೆನೆಟರ್ ಕ್ಯಾಟ್ರೋನ್, ಇಲ್ಲಿ ಆ ಕೋಟ್ ನೋಡಿದ ತಕ್ಷಣವೇ ಇಲ್ಲಿ ಸೆಡಿಲ್ಲೋ ಅವರಿಗೆ, ಅಂದರೆ ಈ ಒಂದು ಪಾಠದ ಆಥರ್ ಅವರಿಗೆ ಯಾರು ನೆನಪಿಗೆ ಬರ್ತಾರೆ ಅಂತಂದರೆ ಸೆನೆಟರ್ ಕ್ಯಾಟ್ರೋನ್ ನೆನಪು ಬರ್ತಾರೆ. ಯಾರು ಇವರು ಸೆನೆಟರ್ ಕ್ಯಾಟ್ರೋನ್ ಅಂತಂದರೆ, ಇಲ್ಲಿ ನಿಮಗೆ ವಿವರಣೆಯನ್ನು ಒಂದು ಶಬ್ದಗಳ ಅರ್ಥ ಕೊಡ್ತಾ ಇದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನು ನೋಡ್ಕೋಬೋದು. ಇಲ್ಲಿ ನಾನು ಹೇಳ್ತಾ ಇದ್ದೇನೆ, ಸೆನೆಟರ್ ಕ್ಯಾಟ್ರೋನ್ ಅಂದರೆ ಇಲ್ಲಿ ಸೆನೇಟರ್ ಅಂತಂದರೆ ನಮ್ಮಲ್ಲಿ ಹೇಗೆ ನಾವು ಸಂಸದ ಅಂತ ಕರಿತೀವಿ, ಹಾಗೆ ಅವರಲ್ಲಿ ಅಮೆರಿಕಾದಲ್ಲಿ ಸೆನೇಟರ್ ಅಂತ ಕರೀತಾರೆ. ಅವರ ಹೆಸರು ಕ್ಯಾಟ್ರೋನ್. ಅವರು ಒಂದು ಬಾರಿ ಈ ಮೆಕ್ಸಿಕೋದಿಂದ ಏನಾಗಿದ್ದರು, ಸೆನೇಟರ್ ಆಗಿ ಆಯ್ಕೆಯಾಗಿ ಹೋಗಿದ್ದರು. ಇಲ್ಲಿ ಅವ್ರ ನೆನಪು ಬರುತ್ತೆ. ಅವರು ಸಹಿತ ಇಂಥದ್ದೇ ಕೋಟನ್ನು ಧರಿಸ್ತಾ ಇದ್ದರು. ಅದಕ್ಕಾಗಿ ಸೆಡಿಲ್ ಅವರಿಗೆ ತತ್ಕ್ಷಣ ಆತನ ಒಂದು ಕೋಟ್ ನೋಡಿದ ತಕ್ಷಣ ಅವರಿಗೆ ನೆನಪು ಬಂದಿರತಕ್ಕಂಥದ್ದು ಯಾರಪ್ಪ ಅಂದರೆ ಸೆನೆಟರ್ ಕ್ಯಾಟ್ರೋನ್. ಹೂ ಹ್ಯಾಸ್ ಬೀನ್ ಸಚ್ ಅ ಪವರ್ ವಿತ್ ದೀಸ್ ಪೀಪಲ್ ಆಫ್ ದೇರ್ ಇನ್ ದ ಮೌಂಟೇನ್ಸ್. ಹೂ ಹ್ಯಾಸ್, ಯಾರಿಗೆ ಅಂತ ಒಂದು ಶಕ್ತಿ ಇತ್ತು ಈ ಒಂದು ಮೌಂಟೇನ್ನಲ್ಲಿ, ಪರ್ವತದಲ್ಲಿ ಬದುಕ್ತಕ್ಕಂಥ ಜನರನ್ನು ಎತ್ತಿ ಹಿಡಿಯುವಂತಹ ಅಭಿವೃದ್ಧಿಪಡಿಸ್ತಕ್ಕಂಥ ಶಕ್ತಿ ಯಾರಿಗಿತ್ತು ಅಂದರೆ ಅಂತಹ ಸೆನೆಟರ್ ಕ್ಯಾಟ್ರೋನಿಗಿತ್ತು. ಅವನ್ನ ಇಲ್ಲಿ ಹೋಲಿಕೆ ಮಾಡಲಾಗಿದೆ. ಪರ್ ಹ್ಯಾಪ್ಸ್, ಬಹುಶಃ, ಇಟ್ ವಾಸ್ ಒನ್ ಆಫ್ ಹೀಸ್ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ಸ್ ಅಂತ ಹೇಳ್ತಾರೆ. ಅಂದರೆ ಮೋಸ್ಟ್ಲಿ ಆತ ಧರಿಸಿರ್ತಕ್ಕಂಥ ಏನು ಕೋಟ್ ಇದೆಯಲ್ಲ, ಆ ಕೋಟ್ ಏನಾಗಿದೆ ಅಂತಂದರೆ ಮೋಸ್ಟ್ಲಿ ಅದೊಂದು ಹಳೆಯದಾಗಿರ್ತಕ್ಕಂಥ ಪ್ರಿನ್ಸ್ ಆಲ್ಬರ್ಟ್ ಅಂತ ಕರಿತೇವೆ. ಅಲ್ಲ, ಪ್ರಿನ್ಸ್ ಆಲ್ಬರ್ಟ್ ಅಂತಕ್ಕಂಥ ಒಬ್ಬ ಮಹಾರಾಜ ಅಥವಾ ರಾಜ ಧರಿಸ್ತಕ್ಕಂಥ ಕೋಟ್ ಅಂತ ತಿಳ್ಕೊಬಾರ್ದು. ಆ ಒಂದು ಕೋಟ್ನ ಹೆಸರು ಏನಪ್ಪ ಅಂತಂದರೆ ಪ್ರಿನ್ಸ್ ಆಲ್ಬರ್ಟ್ಸ್ ಅಂತೇಳಿ. ಅದು ಡಬಲ್ ಬ್ರಿಸ್ಟೆಡ್ ಕೋಟ್, ಅಂದರೆ ಎದೆ ಭಾಗದಲ್ಲಿ ಎರಡು ಚೆನ್ನಾಗಿರ್ತಕ್ಕಂಥ ಅಥವಾ ಎರಡು ದಪ್ಪವಾಗಿರ್ತಕ್ಕಂಥ ಎರಡು ಪದರಗಳನ್ನ ಹೊಂದಿರತಕ್ಕಂಥದಕ್ಕೆ ನಾವು ಡಬಲ್ ಬ್ರೆಸ್ಟೆಡ್ ಕೋಟ್ ಅಂತ ಕರಿತೀವಿ. ಆಮೇಲೆ ಆತ ಮೊದಲಿಗೆ ಆಥರ್ ಏನು ನೋಡ್ತಾನೆ, ಆತ ಧರಿಸಿರುವಂಥ ಕೋಟನ್ನು ನೋಡ್ತಾನೆ. ತದನಂತರದಲ್ಲಿ ಆತ ಧರಿಸಿರ್ತಕ್ಕಂಥ ಗ್ಲೋವ್ಸ್, ಕೈಗವಸುಗಳನ್ನು ನೋಡ್ತಾನೆ. ಈ ಓಲ್ಡ್ ಗ್ಲೋವ್ಸ್, ದೇ ವರ್ ಓಲ್ಡ್ ಆ್ಯಂಡ್ ಟಾರ್ನ್,
ಆತ ಧರಿಸಿರ್ತಕ್ಕಂತಹ ಒಂದು ಗ್ಲೋವ್ಸ್ ಕೈಗವಸುಗಳು ತುಂಬ ಹಳೆಯದಾಗಿರ್ತಕ್ಕಂಥವುಗಳ ಜೊತೆಗೆ ಹರಿದಿರ್ತಕ್ಕಂತಹ ಒಂದು ಕೈಗವಸುಗಳನ್ನ ಆತ ಧರಿಸ್ಕೊಂಡಿರ್ತಾನೆ. ಆ್ಯಂಡ್ ಹೀಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ಆ ಹರಿದಿರ್ತಕ್ಕಂತಹ ಕೈಗವಸುಗಳ ಮುಖಾಂತರವಾಗಿ ಆತನ ಬೆರಳುಗಳು ಕಾಣಿಸಿಕೊಳ್ತಾ ಇದ್ವು. ಈ ಕ್ಯಾರಿಡ್ ಅ ಕೇನ್. ಒಂದು ಬೆತ್ತವನ್ನು ಆತ ತೊಗೊಂಡು ಬರ್ತಾ ಇದ್ದ ತನ್ನ ಜೊತೆಗೆ. ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲ್ಟನ್ ಆಫ್ ಅ ಓರ್ನೌಟ್ ಅಂಬ್ರೆಲ್ಲಾ. ಅದು ನಿಜವಾಗಲೂ ಬೆತ್ತ ಅಲ್ಲ, ಅದು ಒಂದು ಅಂಬ್ರೆಲ್ಲಾ ಅಂತಂದರೆ ನಿಮ್ಗೆ ಗೊತ್ತಾಗೋದ್ರ ಛತ್ರಿ. ಅದು ಬಟ್ಟೆಯನ್ನು ಎಲ್ಲ ಕಳ್ಕೊಂಡಿರ್ತಕ್ಕಂಥ ಒಂದು ಛತ್ರಿ. ಅದು ಅಂದರೆ ಬಟ್ಟೆ ಇರುತ್ತಲ್ಲ ಮೇಲೆ, ಆ ಬಟ್ಟೆ ಇರಲಿಲ್ಲ, ಅದಕ್ಕೆ ಸ್ಕೆಲ್ಟನ್ ಅಂತ ಕರಿತೀವಿ ನಾವು. ನಿಮ್ಮ ಸ್ಕೆಲ್ಟನ್ ಅಂದರೆ ಅರ್ಥ ಆಗುತ್ತಲ್ಲ, ಅಸ್ಥಿ ಪಂಜರ ಅಂಥೇಳಿ ಅರ್ಥ ಕೊಡುತ್ತೆ. ಆ ರೀತಿಯಾಗಿ ಕಾಣಿಸ್ತಾ ಇತ್ತದು. ಬಿಹೈಂಡ್ ಹಿಮ್, ಆತನ ಹಿಂದ್ಗಡೆ, ವಾಕ್ಡ್ ಒನ್ ಆಫ್ ಈಸ್ ಇನ್ನಿಮರೇಬಲ್ ಕೀನ್, ಅ ಡಾರ್ಕ್ ಯಂಗ್ ಮ್ಯಾನ್ ವಿತ್ ದ ಐಸ್ ಲೈಕ್ ಅ ಗ್ಯಾಸಲ್. ನೋಡಿ, ಬಿಹೈಂಡ್ ಹಿಮ್ ಅಂದರೆ ಆತನ ಹಿಂದ್ಗಡೆ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ, ಒಬ್ಬ ಯುವಕ ನಡ್ಕೊಂಡು ಬರ್ತಾ ಇದ್ದ. ಆತ ಬೇರೆ ಯಾರೂ ಅಲ್ಲ, ಆತನ ಸಂಬಂಧಿ, ರಕ್ತ ಸಂಬಂಧಿ. ಆತ ಹೇಗಿದ್ದ ಅಂತಂದರೆ ಡಾರ್ಕ್ ಯಂಗ್ ಮ್ಯಾನ್, ಕಪ್ಪು ಬಣ್ಣವನ್ನು ಹೊಂದಿದ್ದ. ಜೊತೆಗೆ ಆತನ ಕಣ್ಣುಗಳು ಜಿಂಕೆಯ ಕಣ್ಣುಗಳ ಥರ ಇದ್ವು ಅಂಥೇಳಿ. ಇಲ್ಲಿ ಭಾರತದ ಒಂದು ಸಾಹಿತ್ಯಿಕ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಅಂದವನ್ನು, ಚಂದವನ್ನು ಹೊಗಳುವಂಥದ್ದನ್ನು ನೋಡ್ತೀವಿ. ಅಥವಾ ಹೆಣ್ಣು ಮಕ್ಕಳ ಕಣ್ಣುಗಳನ್ನು, ಕಿವಿಗಳನ್ನು ಅಥವಾ ತಲೆಗೂದಲನ್ನು ಹೊಗಳುವಂಥ ದೃಶ್ಯವನ್ನು ನೋಡ್ತೀವಿ. ಆದರೆ ಇಲ್ಲಿ ಕವಿ ಏನು ಮಾಡಿದ್ದಾನೆ ಅಂತಂದರೆ ಇಲ್ಲಿ ಗಂಡು ಮಗನನ್ನು ಹೊಗಳಿಕೆ ಮಾಡೋದನ್ನು ನೋಡಿದ್ದೇವೆ. ಆತ ಆ ಒಂದು ಹುಡುಗನ ಕಣ್ಣುಗಳು ಹೇಗಿದ್ವು ಅಂತಂದರೆ ಗೆಜಲ್, ಜಿಂಕೆ ಥರ ಇದ್ವು ಅಂತ ಹೇಳ್ತಾರೆ. ಸೊ ಮೂರನೇ ಪ್ಯಾರಾಗ್ರಾಫ್ ಬರ್ತಾ ಇದ್ದೇವೆ. ದ ಓಲ್ಡ್ ಮ್ಯಾನ್ ಬೋಟ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ಇಲ್ಲಿವರೆಗೆ ಏನು ಮಾಡಿದ, ಜಸ್ಟ್ ಈಗ ಆಫೀಸ್ ಒಳಗಡೆ ಬಂದಿದ್ದ ಆತ, ಯಾರು, ಓಲ್ಡ್ ಮ್ಯಾನ್. ಅದನ್ನು ಆ ದೃಶ್ಯವನ್ನು ನೋಡಿದ ತಕ್ಷಣ ಇಷ್ಟೆಲ್ಲ ನೆನಪಾಯಿತು. ಯಾರಿಗೆ, ಆತನಿಗೆ. ಈಗ ಒಳಗೆ ಬಂದ ತಕ್ಷಣ ಏನು ಮಾಡ್ತಾನೆ ಅವನು ಅಂತಂದರೆ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಆತ ಏನು ಮಾಡ್ತಾನೆ, ತಲೆ ಬಾಗಿಸಿ ನಮಸ್ಕಾರ ಮಾಡ್ತಾನೆ. ಯಾರು, ಆ ಒಂದು ಜೆಂಟಲ್ ಮ್ಯಾನ್ ಅಥವಾ ಓಲ್ಡ್ ಮ್ಯಾನ್. ಬೋಟ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ದೆನ್ ಹಿ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್. ನೋಡಿ, ಆ ನಮಸ್ಕಾರ ಮಾಡಿದ ನಂತರದಲ್ಲಿ ತನ್ನ ತಲೆ ಮೇಲಿರ್ತಕ್ಕಂಥ ಹ್ಯಾಟನ್ನು, ಕೈಯಲ್ಲಿರ್ತಕ್ಕಂಥ ಗ್ಲೋವ್ಸನ್ನು ಸ್ಲೋಲಿ ಆ್ಯಂಡ್ ಕೇರ್ಫುಲಿ ಅಂತಂದರೆ ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಅವುಗಳನ್ನ ತೆಗಿತಾ ಇದ್ದಾನೆ. ಈ ದೃಶ್ಯ ನೋಡಿದ ತಕ್ಷಣ ಆತನಿಗೆ ಇನ್ನೊಂದು ದೃಶ್ಯ ನೆನಪು ಬರುತ್ತೆ. ಯಾವುದು ಅಂತಂದರೆ ಚಾಪ್ಲಿನ್ ಅವ್ರದ್ದು ಅಂತ ಹೇಳಿ, ಚಾರ್ಲಿ ಚಾಪ್ಲಿನ್ ಅಂತ ಕರಿತೀವಲ್ಲ ಅವ್ರದ್ದು. ಒನ್ಸ್ ಡಿಡ್ ದ್ಯಾಟ್ ಇನ್ ದ ಪಿಕ್ಚರ್. ಅವನು ಈ ರೀತಿಯಾಗಿ ಒಂದು ಪಿಕ್ಚರಲ್ಲಿ ಮಾಡಿದ್ದ ಅಂತ ಹೇಳ್ತಾರೆ. ಇನ್ ಅ ಬ್ಯಾಂಕ್ ಹಿ ವಾಸ್ ಅ ಜನಿಟರ್. ಅದು ಹೇಗೆ ಕಾಣಿಸ್ತಾ ಇದ್ದ ಅಂದರೆ ಒಂದು ಬ್ಯಾಂಕ್ನಲ್ಲಿ ಕಾವಲುಗಾರನ ಹಾಗೆ ಕಾಣಿಸ್ತಾ ಇದ್ದ, ಆ ಒಂದು ದಿರಿಸಿನಲ್ಲಿ ಅಥವಾ ಬಟ್ಟೆಯಲ್ಲಿ ಅಂತ ಇಲ್ಲಿ ಆ ಥರ ಹೇಳ್ತಾರೆ. ದೆನ್ ನಂತರ ಹಿ ಹ್ಯಾಂಡೆಡ್ ಹೀಸ್ ಥಿಂಗ್ಸ್ ಟು ದ ಬಾಯ್. ಏನು ರಿಮೂವ್ ಮಾಡಿರ್ತಾನಲ್ಲ, ಏನು ಗ್ಲೋವ್ಸ್, ಹ್ಯಾಟ್, ಅವುಗಳನ್ನ ಏನು ಮಾಡ್ತಾನೆ, ತನ್ನ ಹಿಂದ್ಗಡೆ ನಿಂತ್ಕೊಂಡಿರ್ತಕ್ಕಂಥ ತನ್ನ ರಕ್ತ ಸಂಬಂಧಿಯಾಗಿರ್ತಕ್ಕಂತಹ ಡಾರ್ಕ್ ಯಂಗ್ ಬಾಯ್ ಹತ್ರ ಆತ ಕೊಡ್ತಾನೆ. ಥ್ಯಾಂಕ್ಸ್ ಟು ದ ಬಾಯ್ ಹೂ ಸ್ಟೂಡ್ ಒಬೀಡಿಯೆಂಟ್ಲಿ ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ಆ ಒಂದು ವಯೋವೃದ್ಧ ವ್ಯಕ್ತಿಯ ಚೇರ್ ಹಿಂದ್ಗಡೆ ನಿಂತ್ಕೊಂಡಿರ್ತಕ್ಕಂತಹ ಆ ಕಪ್ಪು ವರ್ಣದ ಏನು ಹುಡುಗ ಇದ್ದಾನೆ, ಅವನ ಹತ್ರ ಅವುಗಳನ್ನ ಕೊಡ್ತಾನೆ. ಇಲ್ಲಿ ಶೇರ್ ಯುವರ್ ರೆಸ್ಪಾನ್ಸಸ್ ಇವೆ, ಇವುಗಳನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡ್ತಾ ಇರೋದು 4ನೇ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ. There was a great deal of conversation about Rain and his family. ಮೊಟ್ಟ ಮೊದಲಿಗೆ ಯಾವಾಗ ಆಥರ್ ಮತ್ತು ಆ ಭೂಮಿಯನ್ನು ಕೊಂಡುಕೊಡತಕ್ಕಂತಹ ಅಮೇರಿಕನ್ಸ್ ಮತ್ತು ಡಾನ್ ಆನ್ಸೆಲ್ಮೋ ಮತ್ತು ಇನ್ನುಳಿದ ಎಲ್ಲ ವ್ಯಕ್ತಿಗಳು ಆ ಒಂದು ಆಫೀಸ್ನಲ್ಲಿ ಕೂತ್ಕೊಂಡಿದ್ದಾರೆ. ಅವರು ನೇರವಾಗಿ ಯಾವುದೇ ವ್ಯವಹಾರಕ್ಕೆ ಇಳ್ತಾ ಇಲ್ಲ. ಅದರ ಬದಲಾಗಿ ಮೊದಲು ಈ ಓಲ್ಡ್ ಮ್ಯಾನ್, ವಯೋವೃದ್ಧ ವ್ಯಕ್ತಿಯ ಕುಟುಂಬದ ಬಗ್ಗೆ ಮತ್ತು ಆ ಒಂದು ಪ್ರದೇಶದಲ್ಲಿ ಮಳೆ ಆಗಿರುವುದರ ಬಗ್ಗೆ ಮಾತಾಡ್ತಾ ವ್ಯವಹಾರಕ್ಕೆ ಹೋಗುವಂಥ ಉದ್ದೇಶವನ್ನು ಹೊಂದಿದ್ದು. ಮೊದಲು ಅವರು ಆ ಒಂದು ವಯೋವೃದ್ಧ ವ್ಯಕ್ತಿಯ ಕುಟುಂಬದ ಬಗ್ಗೆ ಮಾತನಾಡುತ್ತಾ ಸಾಕ್ತಾರೆ. ದೇರ್ ವಾಸ್ ಅ ಗ್ರೇಟ್ ಡೀಲ್ ಆಫ್ ಕಾನ್ವರ್ಸೇಷನ್ ಅಂದರೆ ಅಲ್ಲಿ ಬಹಳ ದೊಡ್ಡ ಸಂಭಾಷಣೆ ನಡೆಯಿತು. ಯಾವುದರ ಬಗ್ಗೆ ಅಂತಂದರೆ ಮಳೆ ಮತ್ತು ಆ ಒಂದು ವಯೋವೃದ್ಧ ವ್ಯಕ್ತಿಯ ಕುಟುಂಬದ ಬಗ್ಗೆ. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹೀಸ್ ಲಾರ್ಜ್ ಫ್ಯಾಮಿಲಿ. ಯಾವಾಗ ಅವನ ಕುಟುಂಬದ ಬಗ್ಗೆ ಅವರು ಮಾತನಾಡಿದರು ಆವಾಗ ಅವನು ತನ್ನ ಕುಟುಂಬದ ಬಗ್ಗೆ ಬಹಳಷ್ಟು ಹೆಮ್ಮೆಯಿಂದ ತನ್ನ ದೊಡ್ಡ ಕುಟುಂಬದ ಬಗ್ಗೆ ಹೇಳ್ತಾನೆ. ಫೈನಲಿ, ಕೊನೆಯದಾಗಿ ಇಷ್ಟೆಲ್ಲ ಮಾತುಕತೆ ಆದ ನಂತರದಲ್ಲಿ ಕೊನೆಗೆ ಏನು ಮಾಡ್ತಾರೆ,
ಇಲ್ಲಿ ಆಥರ್ ಮತ್ತು ಆತನ ಫ್ರೆಂಡ್ಸ್ ಆಗಿರ್ತಕ್ಕಂಥ ಅಮೇರಿಕನ್ನರು ಗಾಟ್ ಡೌನ್ ಟು ಬಿಸ್ನೆಸ್. ಅವರು ಏನು ಮಾಡ್ತಾರೆ, ವ್ಯವಹಾರಕ್ಕೆ ಇಳಿತಾರೆ. ಯಸ್ ಹಿ ವುಡ್ ಸೆಲ್, ಅವರು ಮಾರುತ್ತಾರಂತೆ. ಹಿ ವುಡ್ ಸೆಲ್ ಮೀನ್ಸ್ ಓಲ್ಡ್ ಮ್ಯಾನ್ ವುಡ್ ಸೆಲ್ ಹಿಸ್ ಲ್ಯಾಂಡ್ ಆ್ಯಂಡ್ ಹೋಮ್ ಆ್ಯಸ್ ಹಿ ಹ್ಯಾಡ್ ಅಗ್ರೀಡ್ ಫಾರ್ $1,200. ಈಗಾಗಲೇ ಆ ವಯೋವೃದ್ಧ ವ್ಯಕ್ತಿ ಹೇಳಿದ್ದಾನೆ, ನನ್ನ ಜಮೀನು ಮತ್ತು ನನ್ನ ಮನೆಗೆ ಒಟ್ಟಾರೆಯಾಗಿ ನೀವು $1,200 ಕೊಡಬೇಕು ಅಂತ ಮಾತುಕತೆಯಾಗಿದೆ. ಅದು ನೀವು ಇನ್ ಕ್ಯಾಶ್ನಲ್ಲಿ ಕೊಡಬೇಕು, ಹಣದ ರೂಪದಲ್ಲಿ ಕೊಡಬೇಕು, ಹೊರತಾಗಿ ಚೆಕ್, DD ಈ ರೀತಿಯಾಗಿ ಯಾವುದೇ ಹಣವನ್ನು ನಾನು ವ್ಯವಹಾರ ಮಾಡುವುದಿಲ್ಲ ಅಂತ ನೇರವಾಗಿ ಆತ ಹೇಳಿದ್ದಾನೆ. ವಿ ವುಡ್ ಬೈ, ಆಗ ಹೇಳ್ತಾರೆ ಅಮೇರಿಕನ್ನರು, ವಿ ವುಡ್ ಬೈ ನಾವು ಕೊಂಡುಕೊಳ್ಳುತ್ತೇವೆ, ಆ್ಯಂಡ್ ದ ಮನಿ ವಾಸ್ ರೆಡಿ, ಇಲ್ಲಿ ಹಣ ತಯಾರಿದೆ ಅಂತ ಅಮೇರಿಕನ್ನರು ಹೇಳ್ತಾರೆ. ಡಾನ್ ಎನ್ಸೆಲ್ಮೋ, ಅಲ್ಲಿ ಆ ಓಲ್ಡ್ ಮ್ಯಾನ್ ಏನು ವಯೋವೃದ್ಧ ವ್ಯಕ್ತಿ ಇದ್ದಾನಲ್ಲ ಆತನ ಹೆಸರೇನು ಅಂತಂದರೆ ಎನ್ಸೆಲ್ಮೋ ಅಂಥೇಳಿ. ಡಾನ್ ಅನ್ನೋದು ಸ್ಪ್ಯಾನಿಷ್ ಒಂದು ವರ್ಡ್ ಆಗಿದ್ದು ಇದು ಸರ್ ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತದೆ. ಡಾನ್ ಎನ್ಸೆಲ್ಮೋ ಅಂತಂದರೆ ಸರ್ ಎನ್ಸೆಲ್ಮೋ ಅಂತ ಅರ್ಥ ಆಗುತ್ತೆ. ಐ ಸೆಡ್ ಟು ಹಿಮ್, ನಾನು ಆ ವಯೋವೃದ್ಧ ವ್ಯಕ್ತಿಗೆ ಹೇಳಿದೆ. ಇನ್ ಸ್ಪ್ಯಾನಿಷ್ನಲ್ಲಿ ಹೇಳ್ತಾರೆ, ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ, ನಾವು ಒಂದು ಸಂಶೋಧನೆಯನ್ನು ಮಾಡಿದ್ದೇವೆ. ಯು ರಿಮೆಂಬರ್, ನಿಮಗೆ ನೆನಪಿದೆಯಾ? ದ್ಯಾಟ್ ವಿ ಸೆಂಡ್ ದ್ಯಾಟ್ ಸರ್ವೇಯರ್, ನಾವು ಆ ಒಂದು ಹೊಲವನ್ನು ಮಾಪನ ಮಾಡಲಿಕ್ಕೆ ಸರ್ವೇಯರ್ನ ಕಳಿಸಿದ್ವಲ್ಲ. ದ್ಯಾಟ್ ಇಂಜಿನಿಯರ್, ಆ ಸರ್ವೇಯರ್ ಏನು ಮಾಡಿದ್ದಾನೆ ಅಂತಂದರೆ ಆಫ್ ದೇರ್ ಟು ಸರ್ವೆ ಯುವರ್ ಲ್ಯಾಂಡ್, ನಿಮ್ಮ ಭೂಮಿ ಎಲ್ಲಿವರೆಗಿದೆ ಅನ್ನೋದನ್ನು ಆತ ಸರ್ವೆ ಮಾಡಿದ್ದಾನೆ, ಮಾಪನ ಮಾಡಿದ್ದಾನೆ. ಸೊ ಆ್ಯಸ್ ಟು ಮೇಕ್ ದ ಡೀಡ್, ಈಗಾಗಲೇ ಒಪ್ಪಂದದಂತೆ ಒಂದು ಸರ್ವೆ ಮಾಡಿಸ್ಬೇಕಾಗಿತ್ತು, ಮಾಡಿಸಿದ್ದಾಗಿದೆ. ವೆಲ್ ಹಿ ಫೈಂಡ್ಸ್ ದ್ಯಾಟ್ ಯು ಓನ್ ಮೋರ್ ದೆನ್ 8 acres, ಅವನಿಗೆ ಇನ್ನೊಂದು ವಿಚಾರ ಗೊತ್ತಾಗಿದೆ. ಈ ವಿಚಾರ ಓಲ್ಡ್ ಮ್ಯಾನ್ಗೆ ಗೊತ್ತಿಲ್ಲ, ಆದರೆ ಅಲ್ಲಿ ಅಮೇರಿಕನ್ಗೆ ಮತ್ತು ಆಥರ್ಗೆ ಈ ವಿಚಾರ ಗೊತ್ತಾಗಿದೆ. ಆತನದು 8 ಎಕರೆಗಿಂತ ಹೆಚ್ಚು ಜಮೀನನ್ನು ಹೊಂದಿರುವುದಾಗಿ ಅವರು ತಿಳಿಸ್ತಾರೆ. ಹಿ ಟೆಲ್ಸ್ ಅಸ್ ದ್ಯಾಟ್ ಯುವರ್ ಲ್ಯಾಂಡ್ ಎಕ್ಸ್ಟೆಂಡ್ ಅಕ್ರಾಸ್ ದ ರಿವರ್, ಆ ಒಬ್ಬ ಸರ್ವೇಯರ್ ಏನು ಮಾಡಿದಾನೆ ಅಂತಂದರೆ ನಮ್ಗೆ ಹೇಳಿದ್ದಾನೆ, ನಿಮ್ಮ ಭೂಮಿ ಆ ಒಂದು ನದಿಯ ಆಚೆಯೂ ಸಹಿತ ಹಬ್ಬಿದೆ ಅಥವಾ ವಿಸ್ತರಿಸಿದೆ ಅಂತ ಹೇಳಿದ್ದಾನೆ. ಆ್ಯಂಡ್ ದ್ಯಾಟ್ ಯು ಓನ್ ಆಲ್ಮೋಸ್ಟ್ ಟ್ವೈಸ್ ಆ್ಯಸ್ ಮಚ್ ಆ್ಯಸ್ ಯು ಥಾಟ್, ನೀವು ಈಗೇನು ಆಲೋಚನೆ ಮಾಡಿದ್ದೀರಿ, ನೀವೇನು ವಿಚಾರ ಮಾಡಿದ್ದೀರಿ ಅದಕ್ಕಿಂತ ಡಬಲ್ ಹಣವನ್ನು ನೀವು ಪಡ್ಕೊಳ್ತೀರಿ ಅಂತ ಹೇಳ್ತಾನೆ. ಹಿ ಡಿಡ್ ನಾಟ್ ನೋ ದ್ಯಾಟ್, ಈ ವಿಷಯ ಆ ಒಂದು ಡಾನ್ ಎನ್ಸೆಲ್ಮೋಗೆ ಗೊತ್ತಿರಲಿಲ್ಲ. ಆ್ಯಂಡ್ ನೌ ಡಾನ್ ಎನ್ಸೆಲ್ಮೋ ಐ ಆ್ಯಡೆಡ್, ಈಗ ಡಾನ್ ಎನ್ಸೆಲ್ಮೋ ಅವರೇ ಅಂಥೇಳಿ ನಾನು ಮಾತನ್ನು ಕೂಡಿಸಿದೆ. ದೀಸ್ ಅಮೇರಿಕನ್ಸ್ ಆರ್ ಬ್ಯೂನಾಜೆಂಟ್, ಅಂದರೆ ದೇ ಆರ್ ಗುಡ್ ಪೀಪಲ್, ಈ ಅಮೇರಿಕನ್ನರು ತುಂಬ ಒಳ್ಳೆಯ ಜನ ಇದ್ದಾರೆ. ಆ್ಯಂಡ್ ದೇ ಆರ್ ವಿಲ್ಲಿಂಗ್ ಟು ಪೇ ಯು ಫಾರ್ ದ ಅಡಿಷ್ನಲ್ ಲ್ಯಾಂಡ್ ಆ್ಯಸ್ ವೆಲ್, ಈಗಾಗಲೇ 1 ಎಕರೆಗೆ ಹೇಗೆ ಖರೀದಿಯಾಗಿದೆಯೋ ಹಾಗೆ ಇನ್ನುಳಿದ ಭೂಮಿಯನ್ನು ಅವರು ಅಷ್ಟೇ ದರ ಕೊಟ್ಟು ಅಷ್ಟೇ ಹಣವನ್ನು ಕೊಟ್ಟು ಕೊಂಡುಕೊಳ್ಳುತ್ತಾರಂತೆ ಅಂಥೇಳಿ ಆಥರ್ ಏನು ಮಾಡ್ತಾನೆ, ಡಾನ್ ಎನ್ಸೆಲ್ಮೋಗೆ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ತಾನೆ. ಆ್ಯಟ್ ದ ಸೇಮ್ ರೇಟ್ ಫರ್ ಏಕರ್, ಅದೇ ರೇಟ್ನಲ್ಲಿ ತೊಗೊಳ್ತಾರಂತೆ. ಸೊ ದ್ಯಾಟ್ ಇನ್ಸ್ಟೆಡ್ ಆಫ್ $1,200, ನೀವು $1,200 ಪಡೆಯುವ ಬದಲಾಗಿ ಯು ವಿಲ್ ಗೆಟ್ ಆಲ್ಮೋಸ್ಟ್ ಟ್ವೈಸ್, ಹೆಚ್ಚು ಕಡಿಮೆ ನೀವು ಡಬಲ್ ಹಣವನ್ನು ಪಡೆಯುತ್ತೀರಿ. ಆ್ಯಂಡ್ ಮನಿ ಈಸ್ ಹಿಯರ್ ಫಾರ್ ಯು, ಇಲ್ಲಿ ಹಣ ನಿಮಗಾಗಿ ತಯಾರಿದೆ ಅಂತ ಹೇಳ್ತಾನೆ. ಯಾರು? ಡಾನ್ ಎನ್ಸೆಲ್ಮೋ. ಆಮೇಲೆ ದ ಓಲ್ಡ್ ಮ್ಯಾನ್ ಹಂಗ್ ಹೀಸ್ ಹೆಡ್ ಫಾರ್ ಅ ಮೂಮೆಂಟ್ ಇನ್ ಥಾಟ್, ಆತ ವಿಚಾರ ಮಾಡೋದಕ್ಕೋಸ್ಕರ ಏನು ಮಾಡ್ತಾನೆ, ತನ್ನ ತಲೆಯನ್ನು ಹಿಡ್ಕೊಂಡು ಒಂದು ಕ್ಷಣದವರೆಗೆ ಆಲೋಚನೆ ಮಾಡ್ತಾನೆ. ದೆನ್ ಹಿ ಸ್ಟುಡ್ ಅಪ್, ಆಮೇಲೆ ಆತ ಎದ್ದು ನಿಂತ್ಕೊಳ್ತಾನೆ. ಆ್ಯಂಡ್ ಸ್ಟೇರ್ಡ್ ಆಟ್ ಮೀ, ನನ್ನನ್ನು ದಿಟ್ಟಿಸಿ ನೋಡ್ತಾನೆ, ನನ್ನನ್ನು ಅಂದರೆ ಆಥರ್ನನ್ನು ದಿಟ್ಟಿಸಿ ನೋಡ್ತಾನೆ. ಫ್ರೆಂಡ್ ಅಂತ ಅವನಿಗೆ ಸಂಬೋಧನೆ ಮಾಡ್ತಾನೆ. ಯಾರಿಗೆ? ಆಥರ್ ಸಡಿಲ್ ಅವರಿಗೆ. He said, I don't like to have you speak to me in that manner. He said, ಆತ ಡಾನ್ ಎನ್ಸೆಲ್ಮೋ ಹೇಳ್ತಾನೆ, ನಾನು ಇದನ್ನು ಇಷ್ಟಪಡೋದಿಲ್ಲ. ಐ ಡು ನಾಟ್ ಲೈಕ್ ಟು ಹ್ಯಾವ್, ನಾನು ಇಷ್ಟು ಹಣವನ್ನು ಹೊಂದುವುದಕ್ಕೆ ನಾನು ಇಷ್ಟಪಡೋದಿಲ್ಲ. ಯು ಸ್ಪೀಕ್ ಟು ಮೀ, ನೀವು ನನ್ನ ಜೊತೆ ಮಾತಾಡಿದ್ರಲ್ಲ ಆ ರೀತಿಯಲ್ಲಿ ಹಣ ನಾನು ತೊಗೊಳ್ಳೋದಕ್ಕೆ ನಾನು ತಯಾರಿಲ್ಲ, ನನಗೆ ಇಷ್ಟ ಇಲ್ಲ. ಐ ಕೆಪ್ಟ್ ಸ್ಟಿಲ್ ಆ್ಯಂಡ್ ಲೆಟ್ ಮೀ ಹ್ಯಾವ್ ಹಿಸ್ ಸೇ, ನಾನು ಸುಮ್ಮನಿದ್ದೆ, ಅವನೇನು ಹೇಳ್ತಾನೆ ಅಂತ ಹೇಳಿ ನೋಡಬೇಕು ಅಂತ ಆ ಥರ ಹೇಳ್ತಾರೆ ಇಲ್ಲಿ. ನಾನು ಸುಮ್ಮನಿದ್ದೆ, ಏನು ಹೇಳ್ತಾನೆ ಹೇಳಲಿ ಅಂತ ಸುಮ್ಮಾಗಿದ್ದೆ. ಐ ನೋ, ನಂಗೆ ಗೊತ್ತಿದೆ. ದೀಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್, ಈ ಅಮೇರಿಕನ್ರು ಭಾಳ ಒಳ್ಳೆಯ ಜನ ಇದ್ದಾರೆ. ಆ್ಯಂಡ್ ದ್ಯಾಟ್ ಈಸ್ ವೈ, ಆ ಕಾರಣಕ್ಕಾಗಿ ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಟು ದೆಮ್, ನಾನು ಅವರಿಗೆ ಮಾರೋದಕ್ಕೆ ಒಪ್ಕೊಂಡಿದ್ದೇನೆ. ಬಟ್ ಆದರೆ ಐ ಡು ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್, ನನ್ನ ಮಾತಿಗೆ ನಾನೇ ಇನ್ಸಲ್ಟ್ ಮಾಡೋದಿಲ್ಲ, ಅವಮಾನ ಮಾಡೋದಿಲ್ಲ. ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200, ನಾನು ಈಗಾಗಲೇ ಒಪ್ಕೊಂಡಿದ್ದೇನೆ ನನ್ನ ಮನೆ ಮತ್ತು ಹೊಲವನ್ನು $1,200 ಮಾರುವುದಾಗಿ. ದಟ್ ಈಸ್ ದ ಪ್ರೈಸ್, ಅದೇ ಬೆಲೆನ ನೀವು ನಂಗೆ ಕೊಡಬೇಕು ಅಂತ
ಕೇಳ್ತಾನೆ. ಐ ಆರ್ಗ್ಯೂಡ್ ವಿತ್ ಹೆಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ನಾನು ಅವನೊಂದಿಗೆ ವಾದ ಮಾಡಿದೆ. ನಾನು ಅಂತಂದರೆ ಆಥರ್ ಇಲ್ಲಿ ವಾದ ಮಾಡ್ತಾರೆ ಡಾನ್ ಎನ್ಸಲ್ಮೋನೊಂದಿಗೆ, ಆದರೆ ಅದು ಉಪಯೋಗಕ್ಕೆ ಬರೋದಿಲ್ಲ, ಅದರ ಅದು ವ್ಯರ್ಥವಾಗುತ್ತೆ ಅಂತ ಹೇಳ್ತಾರೆ. ಫೈನಲಿ ಕೊನೆಯದಾಗಿ ಹಿ ಸೈನ್ಡ್ ದ ಡೀಡ್. ಆತ ಅಗ್ರಿಮೆಂಟ್ಗೆ ಸಹಿ ಮಾಡ್ತಾನೆ, ತನ್ನ ಹೊಲವನ್ನು ಮನೆಯನ್ನು ಬರೆದುಕೊಡ್ತಾನೆ. ಆ್ಯಂಡ್ ಟುಕ್ ದ ಮನಿ, ಮತ್ತು ಹಣವನ್ನು ತೆಗೆದುಕೊಳ್ತಾನೆ. ಬಟ್ ರೆಫ್ಯೂಸ್ ಟು ಟೇಕ್ ಮೋರ್ ದ್ಯಾನ್ ದ ಅಮೌಂಟ್ ಅಗ್ರೀಡ್ ಅಪಾನ್. ಈಗಾಗಲೇ ಆತ ಒಪ್ಕೊಂಡಿರುವಂತೆ $1200 ಮಾತ್ರ ತೆಗೆದುಕೊಂಡು ಉಳಿದ ಹಣವನ್ನು ಆತ ತೆಗೆದುಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ದೆನ್ ಹಿ ಶೂಕ್ ಹ್ಯಾಂಡ್ಸ್ ಆಲ್ ಅರೌಂಡ್. ಹೋಗ್ತಿರ್ಬೇಕಾದ್ರೆ ಆಫೀಸನ್ನು ತೊರೆದು ಅಥವಾ ಆಫೀಸನ್ನು ಬಿಟ್ಟು ಹೋಗ್ತಿರ್ಬೇಕಾದ್ರೆ ಎಲ್ಲರಿಗೆ ಕೈ ಕುಲುಕ್ತಾನೆ. ಪುಟ್ ಆನ್ ಹೀಸ್ ರ್ಯಾಗ್ ಗ್ಲೋವ್ಸ್. ಹರಿದಿರ್ತಕ್ಕಂತಹ ಆ ಒಂದು ಗ್ಲೋವ್ಸ್ಗಳನ್ನು ಕೈಗೆ ಧರಿಸ್ಕೊಳ್ತಾನೆ. ಟುಕ್ ಹೀಸ್ ಸ್ಟಿಕ್ ಆ್ಯಂಡ್ ವಾಕ್ಡ್ ಔಟ್. ಆತ ತನ್ನ ಒಂದು ಓರ್ನೌಟ್ ಅಂಬ್ರೆಲಾ ಇದೆಯಲ್ಲ, ಸ್ಟಿಕ್, ಅದನ್ನು ತೆಗೆದುಕೊಳ್ತಾನೆ ಮತ್ತು ಆಫೀಸ್ನ ಹೊರಗಡೆ ನಡೀತಾನೆ. ಹೊರಗಡೆ ನಡೀತಿರ್ಬೇಕಾದ್ರೆ ವಿತ್ ದ ಬಾಯ್ ಬಿಹೈಂಡ್ ಹಿಮ್. ಆದರೆ ಅವನ ಹಿಂದುಗಡೆ ಯಾರಿರ್ತಾರೆ? ಆ ಕಪ್ಪು ವರ್ಣದ ಹುಡುಗ ಆತನ ಹಿಂದುಗಡೆ ನಡೀತಾ ಸಾಗ್ತಾ ಇರ್ತಾನೆ. ಮುಂದೆ ನೋಡ್ತಾ ಇದ್ದೇವೆ 7ನೇ ಪ್ಯಾರಾಗ್ರಾಫ್ನಲ್ಲಿ. ಆ ಮಂತ್ ಲೇಟರ್, 1 ತಿಂಗಳ ನಂತರ, ಅಂದರೆ ಈ ಎಲ್ಲ ಒಪ್ಪಂದ ಆಯಿತು, ಮಾರಾಟ ಆಯಿತು, ಹಣ ತೆಗೆದುಕೊಂಡ್ರು, ಎಲ್ಲ ವ್ಯವಹಾರ ಮುಗೀತು. ಆದರೆ 1 ತಿಂಗಳ ನಂತರ, 1 ತಿಂಗಳ ಕಳೆದ ನಂತರ ಮೈ ಫ್ರೆಂಡ್ಸ್ ಅಂದರೆ ತಿಳ್ಕೊಬೇಕು ನೀವು. ಆಥರ್ ಫ್ರೆಂಡ್ಸ್ ಯಾರಪ್ಪ ಅಂದರೆ ಅಮೇರಿಕನ್ನರು. ಹ್ಯಾಡ್ ಮೂವ್ಡ್ ಇನ್ ಟು ರಿಯೋ ಇನ್ ಮೆಡಿಯೋ. ಅವರು ರಿಯೋ ಇನ್ ಮೆಡಿಯೋಗೆ ಹೋದರು. ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ಒಂದು ಹಳೆ ಮನೆ ಇತ್ತಲ್ಲ ಅದನ್ನು ರೀಪ್ಲಾಸ್ಟರ್ಡ್ ಮಾಡ್ತಾರೆ, ಅಂದರೆ ಗಿಲಾವ್ ಮಾಡ್ತಕ್ಕಂಥದ್ದು. ಎಲ್ಲೆಲ್ಲಿ ಒಂದು ಸ್ವಲ್ಪ ಗೋಡೆಗೆ ಎಲ್ಲೆಲ್ಲಿ ಸ್ವಲ್ಪ ಏನೋ ತಗ್ಗದ ಬಿದ್ದಿರ್ತಾವಲ್ರಿ, ಅವುಗಳನ್ನೆಲ್ಲ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ರೀಪ್ಲಾಸ್ಟರ್ಡ್ ಅಂತ ಕರಿತೇವೆ. ಆ್ಯಂಡ್ ಪ್ರ್ಯೂನ್ಡ್ ದ ಟ್ರೀಸ್. ಆ ಗಿಡಗಳನ್ನು ಸವರುತ್ತಾರೆ, ಹಣ್ಣಿನ ಗಿಡಗಳನ್ನು ಸವರುತ್ತಾರೆ. ಪ್ಯಾಚ್ಡ್ ದ ಪೆನ್ಸ್. ಆ ಒಂದು ಮನೆಯ ಸುತ್ತಲಿರ್ತಕ್ಕಂತಹ ಏನು ಒಂದು ಪೆನ್ಸ್ ಇರುತ್ತೆ, ಬೇಲಿ ಇರುತ್ತೆ, ಆ ಬೇಲಿ ಕಟ್ಟಾಗಿರುತ್ತೆ, ಅದನ್ನು ಮತ್ತೆ ಜೋಡಿಸ್ತಾರೆ. ಆ್ಯಂಡ್ ಮೂವ್ಡ್ ಇನ್ ಸಮ್ಮರ್. ಅವರು ಬೇಸಿಗೆಯಲ್ಲಿ ಆ ಮನೆಗೆ ಹೋಗ್ತಾರೆ. ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೇನ್. ಅಮೇರಿಕನ್ ಏನು ಮಾಡ್ತಾರೆ ಅಂದರೆ ಮತ್ತೆ ಈ ಸರಿಲೋ ಅವರ ಆಫೀಸ್ಗೆ ಬರ್ತಾರೆ. ಯಾವ ಕಾರಣಕ್ಕೆ ಬರ್ತಾರೆ ಅಂದರೆ ಟು ಕಂಪ್ಲೇನ್, ದೂರು ಕೊಡಲು ಬರ್ತಾರೆ. ಏನದು ದೂರು ಅಂತಂದರೆ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಆ ಒಂದು ರಿಯೋ ಇನ್ ಮೆಡಿಯೋನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಅಮೇರಿಕನರು ಖರೀದಿ ಮಾಡಿರ್ತಕ್ಕಂತಹ ಆಸ್ತಿಯ ಮೇಲೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ವಿದೌಟ್ ಪರ್ಮಿಷನ್ ಇಲ್ಲದೆ ಮಾಡ್ತಾರೆ, ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಇದೇ ಅವ್ರ ಕಂಪ್ಲೇಂಟ್. ದೇ ಕೇಮ್ ಎವ್ರಿ ಡೇ. ಹುಡುಗರು ದಿವಸ ಬರ್ತಾರಂತೆ. ಆ್ಯಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್. ಗಿಡಗಳ ಕೆಳಗಡೆ ಆಟ ಆಡ್ತಾರಂತೆ. ಬಿಲ್ಟ್ ಲಿಟಲ್ ಪ್ಲೇ ಫೆನ್ಸಸ್ ಅರೌಂಡ್ ದೆಮ್. ಆ ಗಿಡಗಳ ಸುತ್ತಲೂ ಏನು ಮಾಡ್ತಾರೆ ಅಂತಂದರೆ ಆಟದ ಕೆಲವೊಂದಿಷ್ಟು ಬೇಲಿಗಳನ್ನ ನಿರ್ಮಾಣ ಮಾಡ್ತಾರಂತೆ. ಆ್ಯಂಡ್ ಟುಕ್ ಬ್ಲೂಸಮ್ಸ್. ಹೂಗಳನ್ನು ತೆಗೆದುಕೊಳ್ತಾರಂತೆ. ವೆನ್ ದೇ ವರ್ ಸ್ಪೋಕನ್ ಟು. ಯಾಕೆ ಹಿಂಗೆ ಮಾಡ್ತೀರಿ ಅಂತ ಕೇಳಿದ ತಕ್ಷಣ ದೇ ಓನ್ಲಿ ಲಾಫ್ ಆ್ಯಂಡ್ ಟಾಕ್ಡ್ ಬ್ಯಾಕ್ ಗುಡ್ ನೇಚರ್ಡ್ಲಿ ಇನ್ ಸ್ಪ್ಯಾನಿಷ್. ಅವರು ಯಾಕೆ ಹಿಂಗೆ ಮಾಡ್ತೀರಿ ಅಂತ ಕೇಳಿದ ತಕ್ಷಣ ಮಕ್ಕಳು ನಗೋದಕ್ಕೆ ಆರಂಭ ಮಾಡ್ತಾರೆ ಮತ್ತು ಮರಳಿ ಮಾತಾಡ್ತಾರೆ. ಒಳ್ಳೆಯ ನೇಚರ್ನಿಂದ ಸ್ಪ್ಯಾನಿಷ್ನಲ್ಲಿ ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ಅಮೇರಿಕನ್ಸ್ ಹೇಳ್ತಾರೆ. ಹಾಗೇನು ಮತ್ತೆ ಪ್ರಾಬ್ಲಮ್ ಆಯಿತು. ಈಗ ಮತ್ತೆ ಡಾನ್ ಎನ್ಸಲ್ಮನ್ನು ಕರೆಸಬೇಕಾಯಿತು. ಐ ಸೆಂಟ್ ಅ ಮೆಸೆಂಜರ್ ಅಪ್ ಟು ದ ಮೌಂಟೇನ್ಸ್ ಆಫ್ ಡಾನ್ ಎನ್ಸಲ್ಮೋ. ಈ ಡಾನ್ ಎನ್ಸಲ್ಮೋ ವಾಸವಾಗಿರ್ತಕ್ಕಂಥದ್ದು ಮೌಂಟೇನ್ನ ಮೇಲ್ಗಡೆ. ಆ ಕಾರಣಕ್ಕಾಗಿ ಒಬ್ಬ ಸಂದೇಶಕಾರನನ್ನು ಆಥರ್ ಏನು ಮಾಡ್ತಾರೆ, ಅವನ್ನ ಕರೀಲಿಕ್ಕೆ ಕಳಿಸ್ತಾರೆ. ಇಟ್ ಟುಕ್ ಅ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್. ಮತ್ತೊಂದು ಸಭೆಯನ್ನು ಸೇರಲು ಅದು 1 ವಾರ ಟೈಮನ್ನು ತೆಗೆದುಕೊಂಡಿತು. ವೆನ್ ಹಿ ಅರೈವ್ಡ್. ಯಾವಾಗ ಆತ ಡಾನ್ ಎನ್ಸಲ್ಮೋ ಬಂದ, ಹಿ ರಿಪೀಟೆಡ್ ಹೀಸ್ ಪ್ರೀವಿಯಸ್ ಪ್ರಿಲಿಮಿನರಿ ಪರ್ಫಾರ್ಮೆನ್ಸಸ್. ಮೊದಲು ಬಂದಾಗ ಹೇಗೆ ತನ್ನ ಹ್ಯಾಟನ್ನು ತೆಗೆದಿದ್ದ, ತನ್ನ ಒಂದು ಗ್ಲೋಸನ್ನು ತೆಗೆದಿದ್ದ, ಅದೇ ರೀತಿಯಾಗಿರ್ತಕ್ಕಂಥ ಪರ್ಫಾರ್ಮೆನ್ಸನ್ನು ಈ ಸತಿಯು ಮಾಡ್ತಾನೆ. ಹಿ ವೋರ್ ದ ಸೇಮ್ ಪ್ಯಾಡೆಡ್ ಕಟ್ ಅವೇ. ಅಂದರೆ ಅದೇ ಒಂದು ಕೋಟನ್ನು ಧರಿಸ್ಕೊಂಡು ಬಂದಿರ್ತಾನೆ. ಕ್ಯಾರಿಡ್ ದ ಸೇಮ್ ಸ್ಟಿಕ್. ಅದೇ ಓರ್ನೋಟ್ ಅಂಬ್ರೆಲಾ ತೆಗೆದುಕೊಂಡು ಬಂದಿರ್ತಾನೆ. ವಾಸ್ ಅಕಂಪನಿಡ್ ಬೈ ದ ಸೇಮ್ ಬಾಯ್. ಅದೇ ಹುಡುಗನನ್ನು ಕರ್ಕೊಂಡು ಬಂದಿರ್ತಾನೆ. ಹಿ ಶೂಕ್ ಹ್ಯಾಂಡ್ಸ್ ಆಲ್ ಅರೌಂಡ್. ಬಂದ ತಕ್ಷಣ ಏನು ಮಾಡ್ತಾನೆ ಅಂದರೆ ಅಲ್ಲಿ ಸುತ್ತಮುತ್ತ ಯಾರ್ಯಾರು ಆಫೀಸ್ನಲ್ಲಿ ಅವರು ಎಲ್ಲರಿಗೂ ಕೈ ಕುಲುಕ್ತಾನೆ. ಸ್ಯಾಟ್ ಡೌನ್ ವಿತ್ ದ ಬಾಯ್ ಬಿಹೈಂಡ್ ಈಸ್ ಚೇರ್. ಆತ ಕುರ್ಚಿ ಮೇಲೆ ಕೂತ್ಕೋತಾನೆ. ಆತ ಕುರ್ಚಿ ಮೇಲೆ ಕೂತ ತಕ್ಷಣವೇ ಆ ಒಂದು ಡಾರ್ಕ್ ಬಾಯ್ ಏನು ಮಾಡ್ತಾನೆ, ಹಿಂದ್ಗಡೆ ಹೋಗಿ ನಿಂತ್ಕೋತಾನೆ ಕುರ್ಚಿ ಹಿಂದ್ಗಡೆ. ಆ್ಯಂಡ್ ಟಾಕ್ಡ್ ಅಬೌಟ್ ದ ವೆದರ್. ಮೊದಲು ಮಾತುಕತೆ ಆರಂಭ ಆಗ್ತಕ್ಕಂಥದ್ದು ವೆದರ್ ಬಗ್ಗೆ. ವೆದರ್ ಅಂದರೆ ವಾತಾವರಣ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತುಕತೆ ಆರಂಭ ಆಗುತ್ತೆ. ಫೈನಲಿ ಐ ಬ್ರೋಚ್ಡ್ ದ ಸಬ್ಜೆಕ್ಟ್. ಆಮೇಲೆ ಕೊನೆಯದಾಗಿ ಏನು ಮಾಡ್ತಾರೆ, ಆಥರ್ ಅವರು ವಿಷಯವನ್ನು ತೆಗಿತಾರೆ. ಡಾನ್ ಎನ್ಸಲ್ಮೋ ಅವರೇ ಹೇಳ್ತಾರೆ. ಯಾರು? ಆಥರ್ ಹೇಳ್ತಾನೆ. ಡಾನ್ ಎನ್ಸಲ್ಮೋ ಅಬೌಟ್ ದ ರ್ಯಾಂಚ್ ಯು ಸೋಲ್ಡ್ ಟು ದೀಸ್ ಪೀಪಲ್. ನೀವು ಈಗಾಗಲೇ ಏನು ಗದ್ದೆ ಅಂತ ಮಾರಿದ್ದೀರಲ್ಲ, ತೋಟ ಅಂತ ಏನು ಮಾರಿದ್ದೀರಲ್ಲ, ಆ ಮಾರಿರ್ತಕ್ಕಂಥದ್ದು ಯಾರಿಗೆ? ಅಮೇರಿಕನರಿಗೆ.
ದೇ ಆರ್ ಗುಡ್ ಪೀಪಲ್, ಅವ್ರು ಒಳ್ಳೆ ಜನ ಇದ್ದಾರೆ. ಆ್ಯಂಡ್ ವಾಂಟ್ ಟು ಬಿ ಯುವರ್ ಗುಡ್ ನೇಬರ್ಸ್ ಆಲ್ವೇಸ್, ಅವ್ರು ಯಾವಾಗಲೂ ನಿಮಗೆ ಒಳ್ಳೆಯ ಅಕ್ಕಪಕ್ಕದವರಾಗಿರೋದಕ್ಕೆ ಬಯಸ್ತಾರೆ. ವೆನ್ ಯು ಸೋಲ್ಡ್ ಟು ದೆಮ್, ಯಾವಾಗ ನೀವು ಅವರಿಗೆ ಹೊಲವನ್ನು ಮಾರಿದಿರಿ, ಮನೆಯನ್ನು ಮಾರಿದಿರಿ. ಯು ಸೈನ್ಡ್ ಅ ಡಾಕ್ಯುಮೆಂಟ್, ಒಂದು ದಾಖಲೆಯನ್ನು ಸಹಿ ಮಾಡಿದಿರಿ. ಡೀಡ್, ಒಂದು ಒಪ್ಪಂದಕ್ಕೆ ಬಂದಿರಿ. ಆ್ಯಂಡ್ ಇನ್ ದ್ಯಾಟ್ ಡೀಡ್, ಆ ಒಂದು ಒಪ್ಪಂದದಲ್ಲಿ ಯು ಅಗ್ರೀಡ್ ಟು ಸೆವರಲ್ ಥಿಂಗ್ಸ್, ಕೆಲವೊಂದು ವಿಷಯಗಳಿಗೆ ನೀವು ಒಪ್ಕೊಂಡು ಆಗಿರುತ್ತೆ. ಒನ್ ಥಿಂಗ್ ವಾಸ್ ದ್ಯಾಟ್, ಅದರಲ್ಲಿ ಯಾವುದರ ಒಂದು ವಿಚಾರ ಅಂತಂದರೆ ದೇ ವರ್ ಟು ಹ್ಯಾವ್ ದ ಕಂಪ್ಲೀಟ್ ಪೊಸಿಷನ್ ಆಫ್ ದ ಪ್ರಾಪರ್ಟಿ, ಅವರು ಸಂಪೂರ್ಣ ಅವರ ಆಸ್ತಿಯನ್ನು ಈಗ ಅವರು ಬಳಸ್ಕೋಬಹುದು ಅಂತ ಹೇಳ್ತಾನೆ. ನಾವು ಡಾನ್ ಎನ್ಸೆಲ್ಮೋ, ಆದರೆ ಈಗ ಏನಾಗಿದೆ ಅಂತಂದರೆ ಡಾನ್ ಎನ್ಸೆಲ್ಮೋ, ಇಟ್ ಸೀಮ್ಸ್ ದ್ಯಾಟ್ ಎವ್ರಿ ಡೇ, ಪ್ರತಿದಿನ ಏನು ಮಾಡ್ತಾ ಇದ್ದಾರೆ, ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಹೂವರ್ ಆನ್ ದ ಆರ್ಚರ್ಡ್, ಹಣ್ಣಿನ ತೋಟದಲ್ಲಿ ವಿದೌಟ್ ಪರ್ಮಿಷನ್ ಅವರು ಅಡ್ಡಾಡ್ತಾ ಇದ್ದಾರೆ. ಆ್ಯಂಡ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ದೇರ್, ಅವರು ಅತಿ ಹೆಚ್ಚಿನ ಸಮಯವನ್ನು ಅಲ್ಲಿ ಕಳೀತಾ ಇದ್ದಾರೆ. ವಿ ಶುಡ್ ಲೈಕ್ ಟು ನೋ ವೈ, ನೋ ಇಫ್ ಯು ಆ್ಯಸ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಇನ್ ದ ವಿಲೇಜ್, ವಿ ವುಡ್ ಲೈಕ್ ಟು ನೋ, ನಾವು ತಿಳಿಯಲು ಇಷ್ಟಪಡ್ತೀವಿ, ನಾವು ಇದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ, ನೀವು ಈ ಹಳ್ಳಿ ಒಳಗೆ ಅತ್ಯಂತ ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಜನರಿಗೆ ಗೌರವ ಕೊಡ್ತಕ್ಕಂಥವ್ರು ಇದ್ದಾರೆ. ಕುಡ್ ಯು ನಾಟ್ ಸ್ಟಾಪ್ ದೆಮ್, ನೀವು ಅವರನ್ನು ತಡೆಯೋದಕ್ಕಾಗೋದಿಲ್ಲೇನು? ಫ್ರಮ್ ಡೂಯಿಂಗ್ ಸೊ ಇನ್ ಆರ್ಡರ್ ದ್ಯಾಟ್ ದೀಸ್ ಪೀಪಲ್ ಮೈಟ್ ಎಂಜಾಯ್ ದ ನ್ಯೂ ಹೋಮ್ ಇನ್ ಮೋರ್ ಪೀಸ್, ಅವರು ತಮ್ಮ ಆಸ್ತಿಯನ್ನು ಚೆನ್ನಾಗಿ ಅನುಭವಿಸ್ತಾರೆ, ಶಾಂತಿ ನೆಮ್ಮದಿಯಿಂದ ಇರ್ತಾರೆ ಅವ್ರ ಮನೆಯಲ್ಲಿ, ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ ನೀವು ಅಂತ ಕೇಳ್ತಾನೆ ಯಾರು, ಆಥರ್. ಆಗ ಡಾನ್ ಎನ್ಸೆಲ್ಮೋ ಸ್ಟುಡ್ ಅಪ್, ಈಗ ಓಲ್ಡ್ ಮ್ಯಾನ್ ಏನು ಮಾಡ್ತಾನೆ, ಎದ್ದು ನಿಂತ್ಕೊಳ್ತಾನೆ. ವಿ ಹ್ಯಾವ್ ಆಲ್ ಲರ್ನ್ ಟು ಲವ್ ದೀಸ್ ಅಮೇರಿಕನ್ಸ್, ನಮಗೆಲ್ಲ ಗೊತ್ತಿದೆ ಈ ಅಮೇರಿಕನ್ನ ನಾವು ಪ್ರೀತಿ ಮಾಡಬೇಕು ಅಂಥೇಳಿ. ಹಿ ಸೇಡ್ ಬಿಕಾಸ್ ದೇ ಆರ್ ಗುಡ್ ಪೀಪಲ್, ಯಾಕಂದರೆ ಒಳ್ಳೆ ಜನ ಇದ್ದಾರೆ. ಆ್ಯಂಡ್ ಗುಡ್ ನೇಬರ್ಸ್ ಆಲ್ಸೋ, ಅವರು ಒಳ್ಳೆಯ ಅಕ್ಕಪಕ್ಕದವರು ಹೌದು. ಐ ಸೋಲ್ಡ್ ದೆಮ್, ನಾನು ಮಾರಿದ್ದೇನೆ, ನನ್ನ ಹೊಲ ಮತ್ತು ಮನೆಯನ್ನು ಮಾರಿದ್ದೇನೆ. ಮೈ ಪ್ರಾಪರ್ಟಿ ಬಿಕಾಸ್ ಐ ನ್ಯೂ ದೇ ವರ್ ಗುಡ್ ಪೀಪಲ್, ಅವರು ಒಳ್ಳೆ ಜನ ಇದ್ದಾರೆ ಅಂತ ಹೇಳಿ ನಾನು ಅವ್ರಿಗೆ ಮಾಡಿದ್ದು. ಬಟ್ ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್, ಆದರೆ ನಾನು ಆ ಒಂದು ಹಣ್ಣಿನ ತೋಟದಲ್ಲಿ ಇರ್ತಕ್ಕಂಥ ಮರಗಳನ್ನು ಮಾರಿಲ್ಲ ಅಂತ ಹೇಳ್ತಾರೆ. ನಿಜವಾಗಲೂ ಒಂದು ಆಸ್ತಿಯನ್ನು ಮಾರಿದಾಗ, ಒಂದು ಹೊಲವನ್ನು ಮಾರಿದಾಗ ಹೊಲದಲ್ಲಿ ಬರ್ತಕ್ಕಂಥ ಎಲ್ಲ ಆಸ್ತಿಯೂ ಸಹಿತ ಯಾರು ತೊಗೊಂಡಿರ್ತಾರೆ ಅವರಿಗೆ ಸಂಬಂಧ ಬರುತ್ತೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ ಆತ, ನಾನು ಮಾರಿಲ್ಲ ಅಂತ ಡಾನ್ ಎನ್ಸೆಲ್ಮೋ ಹೇಳ್ತಾ ಇದ್ದಾನೆ. ಮುಂದೇನಾಗುತ್ತೆ ಇಂಟ್ರೆಸ್ಟಿಂಗ್ ಇದೆ ನೋಡೋಣ. ದಿಸ್ ವಾಸ್ ಬ್ಯಾಡ್ ಡಾನ್ ಎನ್ಸೆಲ್ಮೋ, ಇದು ತುಂಬ ಕೆಟ್ಟದ್ದು. ಅದೇಗಾಗುತ್ತೆ? ಒಮ್ಮೆ ನೀವು ಜಮೀನು ಕೊಟ್ಟರೆ ಜಮೀನಲ್ಲಿ ಬೆಳೀತಕ್ಕಂಥ ಬೆಳೆ ಅಥವಾ ಗಿಡ, ಏನು ಮರ ಏನೇ ಇರಲಿ ಅದೆಲ್ಲ ಅವರಿಗೆ ಸಂಬಂಧಪಟ್ಟದಲ್ಲ ಅಂತ ಕೇಳ್ತಾನೆ. ಐ ಪ್ಲೀಡೆಡ್, ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಆ ಒಬ್ಬ ವಯೋವೃದ್ಧ ವ್ಯಕ್ತಿಗೆ. ವೆನ್ ಒನ್ ಸೈನ್ಸ್ ಅ ಡೀಡ್ ಆ್ಯಂಡ್ ಸೆಲ್ಸ್ ರಿಯಲ್ ಪ್ರಾಪರ್ಟಿ, ಯಾವಾಗ ಒಬ್ಬರು ನಿಜವಾದ ಆಸ್ತಿಯನ್ನು ಮಾರ್ತಾರೆ. ಒನ್ ಸೆಲ್ಸ್ ಆಲ್ಸೋ ಎವ್ರಿಥಿಂಗ್ ದಟ್ ಗ್ರೋಸ್ ಆನ್ ದ ಲ್ಯಾಂಡ್, ಆ ಭೂಮಿಯಲ್ಲಿ ಬೆಳೀತಕ್ಕಂಥದ್ದು ಎಲ್ಲವೂ ಸಹಿತ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ್ಯಂಡ್ ದೋಸ್ ಟ್ರೀಸ್, ಆ ಗಿಡಗಳಾಗಿರ್ಬೋದು, ಎವ್ರಿ ಒನ್ ಆಫ್ ದೆಮ್, ಪ್ರತಿಯೊಂದು ಗಿಡ ಸಹಿತ ಅವ್ರದ್ದೇ. ಆರ್ ಆನ್ ದ ಲ್ಯಾಂಡ್ ಇನ್ಸೈಡ್ ದ ಬೌಂಡ್ರೀಸ್ ವಾಟ್ ಯು ಸೋಲ್ಡ್, ನೀವು ಮಾರಿರ್ತಕ್ಕಂಥ ಜಮೀನಿನ ಒಳಗಡೆ ಬರ್ತಕ್ಕಂಥದ್ದು ಮತ್ತು ಬೌಂಡ್ರಿ ಹತ್ತಿ ಬರ್ತಕ್ಕಂಥ ಎಲ್ಲವೂ ಸಹಿತ ಅವರಿಗೆ ಅಂತ ಹೇಳಿ ಆಥರ್ ಹೇಳ್ತಾರೆ. ಆವಾಗ ಡಾನ್ ಎನ್ಸೆಲ್ಮೋ ಹೇಳ್ತಾನೆ, ಎಸ್ ಹೌದು, ಐ ಅಡ್ಮಿಟ್ ದ್ಯಾಟ್, ನಾನು ಒಪ್ಕೊಳ್ತೇನೆ ನಿಮ್ಮ ಮಾತನ್ನು. ಹಿ ಸೇಡ್ ಯು ನೋ, ನಿಮ್ಗೆ ಗೊತ್ತಿದೆ. ಹಿ ಆ್ಯಡೆಡ್, ಈ ರೀತಿಯಾಗಿ ಮಾತನ್ನು ಆರಂಭ ಮಾಡ್ತಾನೆ ಡಾನ್ ಎನ್ಸೆಲ್ಮೋ. ಐ ಆಮ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್, ಈ ಹಳ್ಳಿ ಒಳಗೆ ನಾನೇ ಭಾಳ ವಯೋವೃದ್ಧ ವ್ಯಕ್ತಿ, ನನಗೆ ಭಾಳ ತುಂಬ ವಯಸ್ಸಾಗಿರ್ತಕ್ಕಂಥ ನಾನು ಒಬ್ಬನೇ ಅಲ್ಲಿ. ಆಲ್ಮೋಸ್ಟ್ ಎವ್ರಿ ಒನ್, ಆ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರು ಸಹಿತ ದೇರ್ ಈಸ್ ಮೈ ರಿಲೇಟಿವ್, ಅವರೆಲ್ಲ ನನ್ನ ರಕ್ತ ಸಂಬಂಧಿಗಳಿದ್ದಾರೆ. ಆ್ಯಂಡ್ ಆಲ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೆಡಿಯೋ, ಆ ಒಂದು ರಿಯೋ ಇನ್ ಮೆಡಿಯೋದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸಹಿತ ಮೈ ಸಾಬ್ರಿನೋಸ್ ಆ್ಯಂಡ್ ನೈಟೋಸ್, ಮೈ ಡಿಸ್ಕೆಂಡೆಂಟ್ಸ್, ಅವರು ನನ್ನ ವಂಶದವರು, ನಮ್ಮ ಅಣ್ಣ ನಮ್ಮ ತಮ್ಮನ ಮಕ್ಕಳು ಅಂತ ಹೇಳ್ತಾರೆ. ನೆಫ್ಯೂ ಆ್ಯಂಡ್ ನೀಸ್ ಅಂತ ಹೇಳ್ತಾರೆ, ಅವೆಲ್ಲ ನನ್ನ ಅಣ್ಣ ತಮ್ಮನ ಮಕ್ಕಳು ಇದ್ದಾವೆ. ಎವ್ರಿ ಟೈಮ್ ಅ ಚೈಲ್ಡ್ ಹ್ಯಾಸ್ ಬೋರ್ನ್ ಇನ್ ಅ ರಿಯೋ ಇನ್ ಮೆಡಿಯೋ ಸಿನ್ಸ್ ಐ ಟುಕ್ ಪೊಸಿಷನ್ ಆಫ್ ಮೈ ಹೌಸ್ ಫ್ರಮ್ ಮೈ ಮದರ್. ಎವ್ರಿ ಟೈಮ್, ಪ್ರತಿ ವೇಳೆ, ಅ ಚೈಲ್ಡ್ ಹ್ಯಾಸ್ ಬಿನ್ ಬೋರ್ನ್, ಯಾವಾಗ ಒಂದು ಮಗು ಹುಟ್ಟುತ್ತೆ ಈ ರಿಯೋ ಇನ್ ಮೆಡಿಯೋದಲ್ಲಿ. ಸಿನ್ಸ್ ಐ ಟುಕ್ ಪೊಸಿಷನ್, ಯಾವಾಗಿಂದ ನಾನು ಯಾವಾಗ ನಮ್ಮ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡನಲ್ಲ ನಮ್ಮ ತಾಯಿ ಕಡೆಯಿಂದ, ಅವಾಗಿಂದ ಐ ಟುಕ್ ಪೊಸಿಷನ್ ಆಫ್ ಹೌಸ್ ಫ್ರಮ್ ಮೈ ಮದರ್. ಐ ಹ್ಯಾವ್ ಪ್ಲಾಂಟೆಡ್ ಅ ಟ್ರೀ ಫಾರ್ ದಟ್ ಚೈಲ್ಡ್, ನಾನು ಆ ಮಗುವಿಗಾಗಿ ಏನು ಮಾಡಿದ್ದೇನೆ ಅಂತಂದರೆ ಒಂದು ಗಿಡವನ್ನು ಇಟ್ಟಿದ್ದೇನೆ. ದ ಟ್ರೀಸ್ ಇನ್ ದ್ಯಾಟ್ ಆರ್ಚರ್ಡ್ ಆರ್ ನಾಟ್ ಮೈನ್, ಆ ಒಂದು ಆರ್ಚರ್ಡ್ನಲ್ಲಿ ಹಣ್ಣಿನ ತೋಟದಲ್ಲಿರ್ತಕ್ಕಂಥ ಯಾವುದೇ ಮರಗಳು ನನ್ನ ಮರಗಳಲ್ಲ, ನನಗೆ ಸಂಬಂಧಪಟ್ಟ ಮರಗಳಲ್ಲ. ಸೆನೋರ್, ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ವಿಲೇಜ್. ಶ್ರೀಮಾನರೇ ಕೇಳಿ, ಅವೆಲ್ಲವೂ ಸಹಿತ ಎಲ್ಲ ಮರಗಳು ಆ ಒಂದು ಹಳ್ಳಿಯ ಮಕ್ಕಳಿಗೆ ಸೇರಿರ್ತಕ್ಕಂಥವುಗಳು. ಎವ್ರಿ ಪರ್ಸನ್ ಇನ್ ರಿಯೋ ಇನ್ ಮೆಡಿಯೋ ಬೋರ್ನ್ ಸಿನ್ಸ್ ದ ರೈಲ್ ರೋಡ್ ಕೇಮ್ ಟು ಸಾಂತಾ ಪೆ ಕೌಂಟಿ ಆರ್ ಸಾಂತಾ ಪೆ ಓನ್ಸ್ ಅ ಟ್ರೀ ಇನ್ ದ್ಯಾಟ್ ಆರ್ಚರ್ಡ್. ನಾನು ಯಾವಾಗ ರೈಲ್ ರೋಡ್ ಬಂತಲ್ಲ
ಶಾಂತಾಪೆ ಕೌಂಟಿಗೆ ಅವತ್ತಿಂದ ಏನು ಮಾಡಿದ್ದೇನೆ ಅಂದರೆ ಒಂದು ಗಿಡವನ್ನು ಹಸ್ತಾ ಬಂದಿದ್ದೇನೆ. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್, ನಾನು ಮರಗಳನ್ನು ಮಾರೋದಿಲ್ಲ. ಬಿಕಾಸ್ ಐ ಕುಡ್ ನಾಟ್, ನನ್ನಿಂದ ಅದು ಸಾಧ್ಯ ಇಲ್ಲ. ದೇ ಆರ್ ನಾಟ್ ಮೈನ್, ಯಾಕಂದರೆ ಅವು ನನ್ನ ಮರ ಅಲ್ಲ ಅಂತ ಹೇಳ್ತಾನೆ. ಆಮೇಲೆ ದೇರ್ ವಾಸ್ ನಥಿಂಗ್ ವಿ ಕುಡ್ ಡು, ಈಗ ಆಥರಿಗೂ ಮತ್ತು ಅಮೇರಿಕನರಿಗೂ ಬೇರೆ ದಾರಿನೇ ಇಲ್ಲ. ದೇರ್ ವಾಸ್ ನಥಿಂಗ್ ವಿ ಕುಡ್ ಡು ಅಂತ ಹೇಳ್ತಾರೆ ಅವರು, ನಮಗಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಲೀಗಲಿ, ಕಾನೂನುಬದ್ಧವಾಗಿ, ವಿ ಓನ್ ದ ಟ್ರೀಸ್, ಆ ಗಿಡಗಳು ನಮ್ಮವೇ, ನಮ್ಮ ಸ್ವಂತವೇ. ಬಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಬಿನ್ ಸೋ ಜನರಸ್, ಆದರೆ ಆ ವಯೋವೃದ್ಧ ವ್ಯಕ್ತಿ ತುಂಬ ಉದಾರಿಯಾಗಿದ್ದಾನೆ. ಎಕ್ಸ್ಟ್ರಾ ಹಣ ಅಂದರೆ ತಗೋಲಿಲ್ಲ ಭೂಮಿಗೆ. ರೆಫ್ಯೂಸಿಂಗ್ ವಾಟ್ ಅಮೌಂಟೆಡ್ ಟು ಅ ಪೋರ್ಷನ್ ಫಾರ್ ಹೆಮ್, ಈಗ ಆತ ಯಾವಾಗ ತಿರಸ್ಕರಿಸಿದ್ನಲ್ಲ ಹೆಚ್ಚಿಗೆ ಹಣವನ್ನು, ಅದು ಒಂದು ನಮಗೆ ಅದೃಷ್ಟನೇ ಸರಿ. ಯಾಕಂದರೆ ಅವತ್ತು ಅವನು ಅಷ್ಟು ಹಣ ತೆಗೆದುಕೊಂಡು ಈಗ ಮರ ನನಗೆ ಸಂಬಂಧಪಡಲ್ಲ, ಮಕ್ಕಳಿಗೆ ಸಂಬಂಧಪಡ್ತವೆ ಅಂತಂದಿದ್ರೆ ನಮ್ಗೆ ತುಂಬ ಕಷ್ಟ ಆಗ್ತಾಯಿತ್ತು. ಅವತ್ತು ಆತ ಹಣ ಬೇಡ ಅಂದಿದ್ದೆ ತುಂಬ ಒಳ್ಳೆಯದಾಯಿತು ಅಂತ ಹೇಳಿ ಅವ್ರು ಹೇಳ್ತಾರೆ. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋವಿಂಗ್ ವಿಂಟರ್ ಟು ಬೈ ದ ಟ್ರೀಸ್, ಆ ಮರಗಳನ್ನ ಕೊಂಡುಕೊಳ್ಳೋಕ್ಕೆ ಅವರು ಸಂಪೂರ್ಣ ಚಳಿಗಾಲವನ್ನೆಲ್ಲ ಅಲ್ಲೇ ಕಳೀತಾರೆ. ಇಂಡೀಸ್ ಬಳಿ ಹೆಂಗೆ ಅನ್ಕೋತಾರೆ ಅವರು, ಪ್ರತಿಯೊಂದನ್ನು ವೈಯಕ್ತಿಕವಾಗಿ ಮರಗಳನ್ನು ಕೊಂಡುಕೊಳ್ತಾರೆ. ಯಾರು ಅಮೇರಿಕನ್ನರು ಏನು ಮಾಡ್ತಾರಪ್ಪ ಅಂದರೆ, ಈ ಡಾನ್ ಎನ್ಸೆಲ್ಮೋ ಏನು ಚಿಲ್ಡ್ರನ್ ಇದ್ದಾರಲ್ಲ, ಡಿಸ್ಕೆಂಡೆಂಟ್ಸ್ ಅಂತ ಕರೀತೀವಿ, ಅವ್ರ ಕಡೆಯಿಂದ ವೈಯಕ್ತಿಕವಾಗಿ ಏನು ಮಾಡ್ತಾರೆ, ಒಂದೊಂದು ಮರಗಳಿಗೆ ಒಂದು ರೇಟನ್ನು ಕೊಟ್ಟು ಅವುಗಳನ್ನ ಕೊಂಡುಕೊಳ್ಳುತ್ತಾರೆ. ಅದು ಒಂದು ವಿಂಟರ್ ಸೀಸನ್ನ ತೆಗೆದುಕೊಳ್ಳುತ್ತೆ, ಅಂದರೆ 3 ತಿಂಗಳ ಕಾಲ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಫ್ರಾಮ್ ದ ಡಿಸ್ಕೆಂಡೆಂಟ್ಸ್ ಆಫ್ ಡಾನ್ ಎನ್ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಎನ್ ಮೆಡಿಯೋ, ಎಲ್ಲಿಂದ ತಗೊಳ್ತಾರೆ ಅವರು, ಆ ಒಂದು ರಿಯೋ ಎನ್ ಮೆಡಿಯೋದಿಂದ ತೆಗೆದುಕೊಳ್ಳುತ್ತಾರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.